ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾಳೆ ಅಂದರೆ 2 ಸೆಪ್ಟೆಂಬರ್ಗೆ ನಮ್ಮ ಬೆಂಗಳೂರು ಬುಲ್ಸ್ ದಬಂಗ್ ದಿಲ್ಲಿಯ ಮುಂದೆ ತನ್ನ PKL ಸೀಸನ್ 12ರ 2ನೇ ಪಂದ್ಯವನ್ನು ಆಡಲಿದೆ. ಮತ್ತು ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸ್ ಮೊದಲ ಪಂದ್ಯದಲ್ಲಿ ಸೋತಿದ್ದು, ಇನ್ನು ದಬಂಗ್ ದಿಲ್ಲಿಯ ಮುಂದಿನ ಪಂದ್ಯದಲ್ಲಿ ಗೆದ್ದು 2 ಅಂಕವನ್ನು ಗಳಿಸುವ ಒಂದು ಯೋಚನೆಯಲ್ಲಿ ಇರುತ್ತೆ. ಇನ್ನೊಂದು ಕಡೆ ದಬಂಗ್ ದಿಲ್ಲಿಯವರು ಇನ್ನೂ ಕೂಡ ಈ ಬಾರಿಯ PKL ಅಲ್ಲಿ ಒಂದು ಕೂಡ ಪಂದ್ಯವನ್ನು ಆಡಲಿಲ್ಲ. ಹಾಗಾಗಿ ಬೆಂಗಳೂರು ಬುಲ್ಸಿನ ಮುಂದಿನ ಪಂದ್ಯವು ಇವರ ಮೊದಲ ಪಂದ್ಯವಾಗಲಿದ್ದು, ಇವರು ಕೂಡ ಈ ಪಂದ್ಯವನ್ನು ಗೆದ್ದು ಈ ಬಾರಿಯ PKLಗೆ ಶುಭಾರಂಭವನ್ನು ಮಾಡುವ ಒಂದು ಯೋಚನೆಯಲ್ಲಿ ಇರುತ್ತಾರೆ. ಹಾಗಾಗಿ ಈ ಮ್ಯಾಚ್ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದ್ದು, ಎಲ್ಲ ಅಭಿಮಾನಿಗಳು ಈ ಪಂದ್ಯವನ್ನು ನೋಡಲು ಕುತೂಹಲದಿಂದ ಕಾಯುತ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಈ ಪಂದ್ಯದ ಪ್ರಿವ್ಯೂವನ್ನು ಮಾಡೋಣ. ಆದರೆ ಫ್ರೆಂಡ್ಸ್, ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ. ಹಾಗಾದರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ಮೊದಲಿಗೆ ನೀವಿಲ್ಲಿ ಸ್ಕ್ರೀನಲ್ಲಿ ಈ 2 ತಂಡಗಳ ಮುಂದಿನ ಪಂದ್ಯಕ್ಕೆ ಪ್ರಾಬಬಲ್ ಪ್ಲೇಯಿಂಗ್ 7 ಅನ್ನು ನೋಡಿ. ಸೊ ನಾವಿಲ್ಲಿ ಬೆಂಗಳೂರು ಬುಲ್ಸಿನ ಮೊದಲ ಪಂದ್ಯವನ್ನು ನೋಡಿದ ಮೇಲೆ ನಮಗೆ ಒಂದು ಮಾತು ಅರ್ಥವಾಗಿದೆ. ನಮ್ಮ ಡಿಫೆನ್ಸ್ ಅಂತ ತುಂಬಾ ಸ್ಟ್ರಾಂಗ್ ಆಗಿದ್ದು, ರೈಡಿಂಗಲ್ಲಿ ಕೂಡ ಆಕಾಶ್ ಶಿಂದೆ ಮತ್ತು ಆಶು ಮಲ್ಲಿಕ್ ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ಇಲ್ಲೇನಾದರೂ ಗಣೇಶ್ ಬಿ ಅಥವಾ ಪಂಕಜ್ ಠಾಕೂರ್ ಅವರು ಪ್ಲೇಯಿಂಗ್ 7ಗೆ ಬಂದರೆ ನಮ್ಮ ಸ್ಟಾರ್ಟಿಂಗ್ 7 ಅಂತೂ ಆಲ್ಮೋಸ್ಟ್ ಆಗಿ ಅನ್ಬೀಟನ್ ಆಗುತ್ತೆ. ಆದರೆ ಇನ್ನೊಂದು ಕಡೆಯಲ್ಲಿ ದಬಂಗ್ ದಿಲ್ಲಿಯವರು ಇನ್ನೂ ಕೂಡ ಒಂದು ಪಂದ್ಯವನ್ನು ಆಡದೇ ಇರುವುದರಿಂದ ನಾವು ಇವರು ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ನಾವಿಲ್ಲಿ ಇವರ ಲಾಸ್ಟ್ ಇಯರ್ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದರೆ ನಮಗಿಲ್ಲಿ ಮೇನ್ ಥ್ರೆಡ್ ಬಂದುಬಿಟ್ಟು ಆಶು ಮಲ್ಲಿಕ್ ಅವರೇ ಆಗುತ್ತಾರೆ. ಹೌದು ಫ್ರೆಂಡ್ಸ್, ಆಶು ಮಲ್ಲಿಕ್ ಅವರು ಕಳೆದ ಕೆಲವು ಸೀಸನ್ಗಳಿಂದ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು, ಕಳೆದ ಬಾರಿ ಕೂಡ ಇವರು 23 ಮ್ಯಾಚಸ್ಗಳಲ್ಲಿ 265 ರೇಟ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು. ಹಾಗಾಗಿ ಇವರೊಬ್ಬ ಕನ್ಸಿಸ್ಟೆಂಟ್ ರೈಡರ್ ಆಗಿದ್ದು, ನಾಳೆಯ ಪಂದ್ಯಕ್ಕೆ ನಮ್ಮ ತಂಡಕ್ಕೆ ಇವರೇ ಒಂದು ತುಂಬಾ ದೊಡ್ಡ ಥ್ರೆಡ್ ಆಗುತ್ತಾರೆ. ಹಾಗಾಗಿ ಬೆಂಗಳೂರು ಬುಲ್ಸ್ ಅವರು ಏನಾದರೂ ಆಶು ಮಲ್ಲಿಕ್ ಅವರನ್ನು ಕಟ್ಟಾಕಿದ್ರೆ ನಾವು ಈ ಪಂದ್ಯವನ್ನು ಸುಲಭದಲ್ಲೇ ಗೆಲ್ಲಬಹುದು. ಮತ್ತೆ ನಾವಿಲ್ಲಿ ನಮ್ಮ ಡಿಫೆಂಡರ್ಗಳ ಕ್ಷಮತೆಯ ಬಗ್ಗೆ ಪ್ರಶ್ನೆ ಮಾಡುವಂತೆ ಇಲ್ಲ. ಯಾಕೆಂದರೆ ಮುನ್ನೆಯ ಪಂದ್ಯದಲ್ಲಿ ಅಂಕುಶ್ ರಾಠಿ ಮತ್ತು ಸಂಜಯ್ ದುಲ್ಲರ್ ತೋರಿಸಿದ್ದಾರೆ ಅವರಿಬ್ಬರು ಎಷ್ಟು ಉತ್ತಮವಾದ ಡಿಫೆಂಡರ್ ಅಂತ. ಇನ್ನೇನಾದರೂ ಯೋಗೇಶ್ ದಯ್ಯರ್ ಅವರು ಕೂಡ ಫಾರ್ಮ್ಗೆ ಬಂದರೆ ಆಶು ಮಲ್ಲಿಕ್ ಅವರನ್ನು ಸುಲಭದಲ್ಲೇ ಕಟ್ಟಾಕಬಹುದು. ಮತ್ತೆ ನಾವು ಇವರ ಉಳಿದ ರೈಡರ್ಗಳ ಬಗ್ಗೆ ಮಾತಾಡೋದಾದ್ರೆ ನಾಳೆಯ ಪಂದ್ಯದಲ್ಲಿ ಮೋಸ್ಟ್ಲಿ ಅಜಿಂಕ್ಯ ಪವಾರ್ ಮತ್ತು ನೀರಜ್ ನರ್ವಾಲ್ ಅವರು ಆಡುವ ಸಾಧ್ಯತೆ ಇದ್ದು, ಇವರಿಬ್ಬರು ಕೂಡ ಕಳೆದ ಬಾರಿ ಡೀಸೆಂಟ್ ಆದಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ರು. ಹಾಗಾಗಿ ಇವರನ್ನು ಕಟ್ಟಾಕೋದು ನಮ್ಮ ಡಿಫೆನ್ಸ್ಗೆ ಏನು ದೊಡ್ಡ ಮಾತು ಅಲ್ಲ. ಮತ್ತೆ ನಾವು ದಬಂಗ್ ದಿಲ್ಲಿ ಡಿಫೆನ್ಸ್ ಬಗ್ಗೆ ಮಾತಾಡೋದಾದ್ರೆ ನಾಳೆ ಪಂದ್ಯದಲ್ಲಿ ನಮಗೆ ಕಾರ್ನರ್ ಆಟಗಾರರಾಗಿ ಅಮೀರ್ ಬಸ್ತಾನಿ ಮತ್ತು ಫಜಲ್ ಅತ್ರಾಚಾಲಿ ಅವರು ನೋಡ್ಲಿಕ್ಕೆ ಸಿಗೋ ಸಾಧ್ಯತೆ ಇದೆ. ಇಲ್ಲಿ ಫಜಲ್ ಅತ್ರಾಚಾಲಿ ಅವರು ಕಳೆದ ಬಾರಿ 19 ಪಂದ್ಯಗಳಲ್ಲಿ 63 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ. ಅಮೀರ್ ಬಸ್ತಾನಿ ಅವರು ಕೂಡ 22 ಪಂದ್ಯಗಳಲ್ಲಿ 51 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು. ಹಾಗಾಗಿ ಇವರಿಬ್ಬರು ಡೀಸೆಂಟ್ ಆದಂತಹ ಫಾರ್ಮ್ ಅಲ್ಲಿ ಇದ್ದಾರೆ. ನಾಳೆ ನಾವು ನೋಡಬೇಕು ಇವರಿಬ್ಬರು ಯಾವ ತರದೊಂದು ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾರೆ ಅಂತ. ಮತ್ತೆ ನಾಳೆ ಇವರ ಕವರ್ ಅಲ್ಲಿ ಸುರ್ಜೀತ್ ಸಿಂಗ್ ಮತ್ತು ಅರ್ಕಾಮ್ ಶೇಖ್ ಅವರು ಆಡೋ ಸಾಧ್ಯತೆ ಇದ್ದು, ಇವರಿಬ್ಬರಂತೂ ಇತ್ತೀಚೆಗೆ ಅಷ್ಟೇನು ಉತ್ತಮವಾದ ಫಾರ್ಮ್ ಅಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ನಮ್ಮ ರೈಡರ್ಗಳಾದ ಆಕಾಶ್ ಶಿಂದೆ ಮತ್ತು ಆಶಿಷ್ ಮಲ್ಲಿಕ್ ಅವರಿಗೆ ಡಿಫೆನ್ಸ್ ಅಲ್ಲಿ ಅಷ್ಟೇನು ದೊಡ್ಡ ಥ್ರೆಟ್ ಕಾಣಿಸ್ತಾ ಇಲ್ಲ. ಇವರೇನಾದರೂ ಸ್ವಲ್ಪ ನೋಡ್ಕೊಂಡು ಆಡಿದ್ರೆ ಖಂಡಿತವಾಗಿಯೂ ಈ ಪಂದ್ಯವನ್ನು ಸುಲಭದಲ್ಲೇ ಗೆಲ್ಲಬಹುದು. ಮತ್ತೆ ನಾವು ಈ 2 ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡ್ ಅನ್ನು ನೋಡೋದಾದ್ರೆ ಬೆಂಗಳೂರು ಬುಲ್ಸ್ ಮತ್ತು ದಬಂಗ್ ದಿಲ್ಲಿ ಅವರು PKL ಇತಿಹಾಸದಲ್ಲಿ ಟೋಟಲ್ ಆಗಿ 24 ಪಂದ್ಯವನ್ನು ಆಡಿದ್ದಾರೆ. ಇದರಲ್ಲಿ ಬೆಂಗಳೂರು ಬುಲ್ಸ್ ಅವರು 10 ಪಂದ್ಯವನ್ನು ಗೆದ್ದರೆ ದಬಂಗ್ ದಿಲ್ಲಿ ಅವರು 12 ಪಂದ್ಯವನ್ನು ಗೆದ್ದಿದ್ದಾರೆ. ಹಾಗಾಗಿ ಇಬ್ಬರು ಕೂಡ ಆಲ್ಮೋಸ್ಟ್ ಆಗಿ ಸೇಮ್ ಪಂದ್ಯಗಳನ್ನೇ ಗೆದ್ದಿದ್ದು, ಇದು ಒಂದು ಮುಗಿದೋಗಿರುವ ಅಧ್ಯಾಯ. ಈ ಬಾರಿ ಬೆಂಗಳೂರು ಬುಲ್ಸ್ನ ಹೊಸ ಸ್ಕ್ವಾಡ್ ಇದ್ದು ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ನಾವೀಗ ಅಂತಿಮದಲ್ಲಿ ನಾಳೆಯ ಪಂದ್ಯದಲ್ಲಿ ಯಾರು ಗೆಲ್ಲಬಹುದಂತ ನೋಡೋದಾದ್ರೆ ನನ್ನ ಪ್ರಕಾರ ದಬಂಗ್ ದಿಲ್ಲಿಯಿಂದ ಬೆಂಗಳೂರು ಬುಲ್ಸ್ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಇಲ್ಲೇನಾದರೂ ಬುಲ್ಸ್ನ ಡಿಫೆನ್ಸ್ ಆಶು ಮಲ್ಲಿಕ್ ಅನ್ನು ಹಿಡಿದಾಕಿದ್ರೆ ಖಂಡಿತವಾಗಿಯೂ ಈ ಪಂದ್ಯವನ್ನು ನಾವೇ ಗೆಲ್ಲುತ್ತೇವೆ. ಸೊ ಇದುವಾಗಿತ್ತು ನನ್ನ ಒಪಿನಿಯನ್. ನಿಮ್ಮ ಪ್ರಕಾರ ಈ ಪಂದ್ಯವನ್ನು ಯಾರು ಗೆಲ್ಲಬಹುದು ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.